ಸಾಮಾನ್ಯ ಹಡಗು ಓಡಿದರೆ ಹೊಗೆ ಕಾಣುತ್ತದೆ, ಆದರೆ ಸಮುದ್ರದ 11,000 ಅಡಿ ಆಳದಲ್ಲಿ ಓಡುವ ಮರೀನ ಹೊಗೆ ಎಲ್ಲಿಗೆ ಹೋಗುತ್ತದೆ? ಇದು ಅದೆಷ್ಟೋ ಜನರಿಗೆ ಇನ್ನೂ ಅರ್ಥವಾಗದ ದೊಡ್ಡ ಪ್ರಶ್ನೆ. ಸಾಮಾನ್ಯ ಇಂಜಿನ್ ಅಲ್ಲ, ಅಲ್ಲಿ ಬಳಸೋದು ನ್ಯೂಕ್ಲಿಯರ್ ಅಥವಾ ಎಲೆಕ್ಟ್ರಿಕ್ ಶಕ್ತಿ. ನ್ಯೂಕ್ಲಿಯರ್ ಸಬ್ ಮರೀನಗಳಲ್ಲಿ ಇಂಧನ ಸುಡುವ ಪ್ರಕ್ರಿಯೆ ಇಲ್ಲಿ, ಅದರಿಂದ ಹೊಗೆ ಉತ್ಪತ್ತಿಯಾಗುವುದೇ ಇಲ್ಲ. ಆದರೆ ಅವು ಸಮುದ್ರದ ಮೇಲ್ಭಾಗಕ್ಕೆ ಬಂದಾಗ ಮಾತ್ರ ಎಂಜಿನ್ ಬಳಸುತ್ತವೆ. ಆ ಸಮಯದಲ್ಲಿ ಹೊಗೆ ಹೊರಬರುವ ನೀರಿನ ಮೇಲೆ ತಕ್ಷಣವೇ ಗಾಳಿಯಲ್ಲಿ ಮಿಶ್ರಣವಾಗಿ ಬಿಡುತ್ತದೆ. ಸಬ್ ಮರೀನ ನೀರಿನ ಆಳಕ್ಕೆ ಹೋದಾಗ ಎಲ್ಲವೂ ಬ್ಯಾಟರಿ ಮತ್ತು ಎಲೆಕ್ಟ್ರಿಕ್ ಮೋಟಾರ್ಗಳು ಅದಕ್ಕಾಗಿಯೇ ಮೀಸಲಾಗುತ್ತದೆ. 11,000 ಅಡಿ ಆಳದಲ್ಲೂ ಯಾವ ಹೊಗೆ ಇಲ್ಲ, ಯಾವ ಗುರುತು ಇಲ್ಲ. ಇದೇ ಕಾರಣಕ್ಕೆ ಸಬ್ ಮರೀನಗಳು ಅತ್ಯಂತ ರಹಸ್ಯ ಯುದ್ಧ ಯಂತ್ರಗಳು. ನೋಡಲು ಸಾಧ್ಯವಿಲ್ಲ, ಹಿಡಿಯಲು ಕಷ್ಟ. ಈ ರಹಸ್ಯ ಹೇಳೋದು ಒಂದೇ, ಸಮುದ್ರದ ಆಳದಲ್ಲಿ ಶಕ್ತಿ ಇದೆ, ಆದರೆ ಹೊಗೆ ಇಲ್ಲ. ವಿಜ್ಞಾನ ಅಂದರೆ ನೋಡೋದಕ್ಕಿಂತ ಆಲೋಚಿಸುವುದು ಜಾಸ್ತಿ ರೋಮಾಂಚಕ. ಈ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.